ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಸ್ಥಳದ ಮಹಜರು ಬಗ್ಗೆ ವಿಧಿವಿಜ್ಞಾನ ತಜ್ಞ ದಿನೇಶ್ ರಾವ್ ಮಾತಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಈ ತರ ಏನ್ ಸ್ಕಲ್ ಇದು ಒಂದು ಯಂಗಸ್ಸಿನ ಒಂದು ಸ್ಕಲ್. ಹೇಗೆ ಅಂತ ಹೇಳ್ತೀವಿ ನೋಡಿ, ಈ ಬೋನಿ ಫೀಚರ್ಸ್ ಇದೆ ನೋಡಿ, ಈ ಬೋನಿ ಈ ಮಾರ್ಕಿಂಗ್ಸ್ ಎಲ್ಲ ಏನಿದೆ ಇದರ ಆಧಾರದ ಮೇಲೆ ಈ ಸೂಚರ್ಸ್ ಏನಿದೆ, ಈ ಸೂಚರ್ಸ್ ಇಲ್ಲಿರೋ ಸೂಚರ್ಸ್ ಪ್ಲಸ್ ಅಲ್ಲಿನ ಇದೆಲ್ಲ ಸ್ಟಡಿ ಮಾಡ್ಬಿಟ್ಟು ವಿ ವಿಲ್ ಟೆಲ್ ಅಬೌಟ್ ದ ಏಜ್ ಆಫ್ ದಿ ಪರ್ಸನ್. ಪ್ಲಸ್ ಈ ಒಂದು ಬೋನಿ ಪ್ರಾಮಿನೆನ್ಸಸ್, ಬೋನಿ ಟ್ಯೂಬರ್ಕಲ್ಸ್, ಬೋನಿ ಮಾರ್ಕಿಂಗ್ಸ್, ಬೋನಿ ರಿಡ್ಜಸ್ ಅಂತ ಏನಿದೆ ಇದರ ಆಧಾರದಲ್ಲಿ ಗಂಡೋ ಹೆಣ್ಣು ಅಂತ ಹೇಳ್ತೀವಿ. ಇದಕ್ಕೆ ನನ್ನಂತವನು ಐ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 minutes. ಇದರ ಹೈಟು ಅಷ್ಟೇ ಅಪ್ರಾಕ್ಸಿಮೇಟ್ಲಿ ವಿ ವಿಲ್ ಟೆಲ್ ಅಬೌಟ್ ದ ಹೈಟ್ ಇನ್ ದ ರೇಂಜ್ ಆಫ್ 5 to 2 centimeter. ಡೆಫಿಷಿಯನ್ಸಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಅಪ್ರಾಕ್ಸಿಮೇಟ್ ಹೈಟ್ ಆಲ್ಸೋ ವಿ ವಿಲ್ ಟೆಲ್. ಸೊ ದಿಸ್ ಇಸ್ ವಾಟ್ ಇಸ್ ದ ಎಕ್ಸಾಮಿನೇಷನ್ ಇಸ್ ಆಲ್ ಅಬೌಟ್. ಪ್ಲಸ್ ಈಗ ಏನ್ ಮಾಡ್ತೀವಿ ನೋಡಿ, ಎಲ್ಲಿರ್ತಕ್ಕಂಥ ಹಲ್ಲುಗಳೇನಿದೆ ಈ ಹಲ್ಲನ್ನ ನಾವು ತಕೊಂಡು, ದಿಸ್ ಇಸ್ ದ ಮೋಲಾಸ್ ಟೂತ್ ಇಸ್ ದ ಒನ್ ವಿಚ್ ವಿ ಆಲ್ವೇಸ್ ಗಿವ್ ಇಟ್ ಟು ದ ಪೊಲೀಸ್ ಅಂಡ್ ಟು ದ ಫೋರೆನ್ಸಿಕ್ ಲ್ಯಾಬ್ ಫಾರ್ ದ DNA ಎಕ್ಸಾಮಿನೇಷನ್. ಸೊ ಈ DNA ಇಷ್ಟೆಲ್ಲ ನಾವು ತಕೊಂಡು ಕ್ರಿಯೇಟ್ ಮಾಡಿಕೊಂಡು ಒಂದು ಐಡೆಂಟಿಟಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದಾಗ ಯಾರು ರಿಪೋರ್ಟಿಂಗ್ ಆಗಿದೆ, ಸಸ್ಪೆಕ್ಟ್ಸ್ ಮಿಸ್ಸಿಂಗ್ ಆರ್ ವಾಟ್ ಎವರ್ ಬೀನ್ ರಿಪೋರ್ಟೆಡ್ ಇನ್ ಅಂಡ್ ಅರೌಂಡ್ ದಟ್ ಪ್ಲೇಸ್ ಆಫ್ ದಟ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್, ನಾವೇನ್ ಏಜ್ ಗ್ರೂಪ್ ಮತ್ತೆ ಸೆಕ್ಸ್ ಅಂತ ಹೇಳ್ತೇವೆ, ಗಂಡು ಹೆಣ್ಣು ಅಂತ, ಆ ಗ್ರೂಪ್ ನಲ್ಲಿ ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಬ್ಲಡ್ ಸ್ಯಾಂಪಲ್ ತಗೊಂಡು ನಾವು ಕೊಟ್ಟಿರೋ DNA ಸ್ಯಾಂಪಲ್ಗೆ ಹೋಲಿಕೆ ಮಾಡ್ತಾರೆ. Once that identity is confirmed, I tell you that is the best success of the investigation. ಅದನಂತರ ಈಗ ನಾವು ಐಡೆಂಟಿಫಿಕೇಶನ್ ಒಂದೇ ಅಲ್ಲ, ಆ ಬೋನಿ ಸ್ಕೆಲೆಟಲ್ ರಿಮೇನ್ಸ್ ಮೇಲೆ ಏನಾದರೂ ಈ ಬ್ಲಂಟ್ ಅಂಡ್ ಶಾರ್ಪ್ ಫೋರ್ಸ್ ಇಂಜುರೀಸ್ ಅಂತೀವಿ, ಅದೇನಾದಿದ್ದಾಗ ಈ ಸಾವು ಹೇಗೆ ಸಂಭವಿಸಿದೆ ಅಂತಾನು ನಾವು ಹೇಳಲಿಕ್ಕೆ ಬರ್ತದೆ. ಸೊ that also will be a very good information for the investigating officer. So identity, once identity is established, everything will be revealed. So this is the most important objectives. And ಇಲ್ಲಿ ಏನು ಎಕ್ಸುಮೇಷನ್ ಪ್ರೋಸೆಸ್ ಮಾಡ್ತಿದ್ದಾರೆ, ಆ ಎಕ್ಸುಮೇಷನ್ ಪ್ರೋಸೆಸ್ಗೆ I still say one is the dignity and the sensitivity surrounding the dead has to be upheld. ಇದು ನಿಮ್ಮ ಎಲ್ಲರ ಕರ್ತವ್ಯ. That is the reflection of any civilized society. ನಾಟ್ ಜಸ್ಟ್ ಎಲ್ಲ ಮುಗ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಅಲ್ಲಿನ ಏನೋ ಹೆಣ ಸಿಗ್ತಾ ಇದೆ, ಇದು ಮನುಷ್ಯನ ಒಂದು ಮೃತದೇಹ. ಅವ್ರಿಗೂ ಹೆಣ್ಣು ತಂದೆ ತಾಯಿ ಮಕ್ಕಳು ಇರ್ತಾರೆ, ಆ ಸೆನ್ಸಿಟಿವಿಟಿನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕು ಈ ತರ ಪ್ರಕ್ರಿಯೆಗೆ. ದಟ್ ಈಸ್ ನಂಬರ್ 1. ಆಮೇಲೆ ಈ ತರ ಒಂದು ಎಕ್ಸುಮೇಷನ್, ಈಗ ಇಟಾಚಿ ಇದನ್ನೆಲ್ಲ ಬಳಸೋದು ವಿ ವಿಲ್ ಅಟ್ ದ ಮ್ಯಾಕ್ಸಿಮಮ್ ಫಾರ್ ದ ಅಪರ್ ಲೇಯರ್ಸ್ ಆಫ್ ದ ಅರ್ತ್. ಅಂದ್ರೆ ಈಗ ನಾವು ಯಾರು ಹೂತಿದ್ದಾರೆ ಅವ್ರಿಗೊಂದು ಮಾಹಿತಿ ತಿಳ್ಕೊಳ್ತೀವಿ, ಎಷ್ಟು ಅಡಿನಲ್ಲಿ ಹೂತಿದ್ದಾರೆ, ಇಸ್ ಇಟ್ ಅ ಶಾಲೋ ಗ್ರೇವ್ ಆರ್ ಅ ಡೀಪ್ ಗ್ರೇವ್. ಅವ್ರು ಹೇಳ್ತಾರೆ, ಯಾಕಂದ್ರೆ ಹೂತಿರೋದು ಅವರೇ ತಾನೇ, ಎಷ್ಟು ಅಡಿ ನಾವು ಇಟ್ಟಿದ್ವಿ, 5 ಅಡಿನೋ 10 ಅಡಿನೋ ಅಂತಾರೆ. 5 ಅಡಿ 10 ಅಡಿ ಇದ್ದಾಗ ಒನ್ಸ್ ವಿ ಮಾರ್ಕ್, ಫಾರ್ ಎಕ್ಸಾಂಪಲ್ ಅವ್ರು ತೋರಿಸಿರೋ ಪಾಯಿಂಟ್ ಗಿಂತ ಒಂದು 3-4 times ಮೋರ್ ಏರಿಯಾನ ಪೆರಿಮೀಟರ್ ನ ನಾವು ಮಾರ್ಕ್ ಮಾಡ್ಬಿಟ್ಟು ದಟ್ ಅಪ್ಪರ್ 1 or 2 feet ನ ನಾವು ಇಟಾಚಿನಲ್ಲಿ ತಕ್ಕೊಳ್ಬಹುದು. ಬಟ್ ವಿ ವಿಲ್ ನ್ಯಾರೋ ಡೌನ್ ಟು ದ ಪಾಯಿಂಟ್. ಇಟ್ ಶುಡ್ ಬಿ ಡನ್ ಮ್ಯಾನ್ಯುಯಲಿ ಮಾಡ್ಬೇಕು. ಯಾಕಂದ್ರೆ ಬರೇ ಬೋನ್ಸ್ ಅಲ್ಲ ಬಟ್ ಮೆಟಾಲಿಕ್ ಆಬ್ಜೆಕ್ಟ್ಸ್ ಲೈಕ್ ಉಂಗುರ ಇರ್ಬೋದು, ಇಲ್ಲ ಕಾಲ್ ಚೈನ್ ಇರ್ಬೋದು, ಇಲ್ಲ ವಾಚ್ ಇರ್ಬೋದು, ಕುತ್ತಿಗೆಲಕ್ಕಿರ್ತೇನು ಇಲ್ಲ ಸೊಂಟದಲ್ಲಿ ಆಗಿರ್ತಕ್ಕಂಥ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅದು ಸಿಕ್ಕಿರೋ ದಟ್ ಇಸ್ ಅನದರ್ ಥಿಂಗ್ ವಿಚ್ ಹೆಲ್ಪ್ಸ್ ಇನ್ ದ ಐಡೆಂಟಿಫಿಕೇಶನ್, ನಾನ್ ಡಿಗ್ರೇಡಬಲ್ ಪ್ರಾಡಕ್ಟ್. ಸೊ ದಿಸ್ ಐಡೆಂಟಿಟಿ ಹೌದು ಈ ತರ ಏನ್ ಇದು ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.